ಜಿಬ್ಲಿ ಸ್ಟುಡಿಯೋ ಅನಿಮೇಷನ್ ನಲ್ಲಿ ತಮ್ಮ ಫೋಟೋ ಎಡಿಟ್ ಮಾಡಿ ಅನಿಮೇಷನ್ ಮಾಡುವವರೇ ಎಚ್ಚರ ಎಚ್ಚರ. ಇದು ನಾವು ಹೇಳ್ತಿರೋದಲ್ಲ. ಜಿಬ್ಲಿ ಸ್ಟುಡಿಯೋ ಬಳಸುವವರಿಗೆ ಗೋವಾ ಪೊಲೀಸರು ಎಚ್ಚರಿಕೆಯ ಸಂದೇಶವನ್ನ ನೀಡಿದ್ದಾರೆ. ಜಿಬ್ಲಿ ಸ್ಟುಡಿಯೋ ಜೀವಕ್ಕೆ ಅಪಾಯ ತರಬಹುದು. ನಿಮಗೆ ಗೊತ್ತಿಲ್ಲದೆ ನಿಮ್ಮ ಫೋಟೋ ಮಿಸ್ಯೂಸ್ ಆಗಬಹುದು. ಅದು ಹೇಗೆ ಫೋಟೋ ಮಿಸ್ಯೂಸ್ ಆಗುತ್ತೆ ಅಂತೀರಾ? ಈ ಕುರಿತಾದ ಡೀಟೇಲ್ಸ್ ಇಲ್ಲಿದೆ ನೋಡಿ. ಯಾರ ಸ್ಟೇಟಸ್ ವಾಲ್ ನೋಡಿದ್ರು ಜಿಬ್ಲಿ ಫೋಟೋಗಳದ್ದೇ ಹವಾ. ಫ್ಯಾಮಿಲಿ ಫೋಟೋ, ಫ್ರೆಂಡ್ಸ್ ಜೊತೆ ಇರೋ ಫೋಟೋ, ವೈಯಕ್ತಿಕ ಫೋಟೋ, ಪ್ರೇಮಿಗಳ ಫೋಟೋಗಳನ್ನು ಜಿಬ್ಲಿ ಸ್ಟುಡಿಯೋದಲ್ಲಿ ಅನಿಮೇಷನ್ ಮಾಡಿ ಎಡಿಟ್ ಮಾಡಿ ಎಂಜಾಯ್ ಮಾಡ್ತಿದ್ದಾರೆ. ಆದ್ರೆ ಈ ಖುಷಿಯ ಮಧ್ಯೆ ಸದ್ದಿಲ್ಲದೆ ಆ ಫೋಟೋಗಳು ಸೈಬರ್ ವಂಚಕರ ಸೆರೆ ಆಗ್ತಿದೆ. ಹೌದು, ತಂತ್ರಜ್ಞಾನ ಮುಂದುವರಿದಷ್ಟು ದೇಶಕ್ಕೆ ಸಮಾಜಕ್ಕೆ ಎಷ್ಟು ಒಳಿತಾಗ್ತಿದೆಯೋ ಅಷ್ಟೇ ಕೆಡುಕು ಇದೆ. ಇದಕ್ಕೆ ಮತ್ತೊಂದು ಸಾಕ್ಷಿಯೇ ಈ ಜಿಬ್ಲಿ ಸ್ಟುಡಿಯೋ. ಜಿಬ್ಲಿ ಸ್ಟುಡಿಯೋದಲ್ಲಿ ಅಪ್ಲೋಡ್ ಆಗುತ್ತಿರುವ ವೈಯಕ್ತಿಕ ಫೋಟೋಗಳ ಮೇಲೆ ಸೈಬರ್ ವಂಚಕರ ಕರಿನೆರಳು ಬಿದ್ದಿದೆ. ಸೈಬರ್ ವಂಚಕರು ನಿಮ್ಮ ವೈಯಕ್ತಿಕ ಫೋಟೋಗಳನ್ನು ಮಿಸ್ಯೂಸ್ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಹೀಗಾಗಿ ಗೋವಾ ಪೊಲೀಸರು ಇಂತಹ ಅಪಾಯಕಾರಿ ಆಪ್ ಬಳಸುವವರಿಗೆ ಎಚ್ಚರಿಕೆಯ ಕರೆ ನೀಡಿದ್ದಾರೆ. ಹಾಗಾದ್ರೆ ಪೊಲೀಸರು ಏನ್ ಹೇಳ್ತಿದ್ದಾರೆ? ಜಿಬ್ಲಿ ಚಿತ್ರಗಳಾಗಿ ಮಾರ್ಪಡಿಸಲು ಎಐ ಆಧಾರಿತ ವಿವಿಧ ಆಪ್ಗಳಿಗೆ ಅಪ್ಲೋಡ್ ಮಾಡುವ ನಿಮ್ಮ ವೈಯಕ್ತಿಕ ಫೋಟೋಗಳನ್ನು ಸೈಬರ್ ವಂಚಕರು ದುರ್ಬಳಕೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಹೀಗಾಗಿ ನಿಮ್ಮ ಫೋಟೋಗಳನ್ನು ಜಿಬ್ಲಿ ಚಿತ್ರಗಳನ್ನಾಗಿ ಬದಲಾಯಿಸಿಕೊಳ್ಳುವ ಮುನ್ನ ಎಚ್ಚರ ವಹಿಸಿ. ಒಂದು ವೇಳೆ ಸೈಬರ್ ವಂಚನೆಯಾಗಿದ್ದಲ್ಲಿ ತಕ್ಷಣ 1930ಗೆ ಕರೆ ಮಾಡಿ ಮಾಹಿತಿ ನೀಡಿ. ವೀಕ್ಷಕರೇ, ಮೊಬೈಲ್ನಲ್ಲಿ ಬರುವ ಹೊಸ ಆಪ್ಗಳನ್ನು ಬಳಸುವ ಮುನ್ನ ದಯವಿಟ್ಟು ಎಚ್ಚರ ವಹಿಸಿ. ನಿಮಗೆ ಗೊತ್ತಿಲ್ಲದೆ ನಿಮ್ಮ ವೈಯಕ್ತಿಕ ಮಾಹಿತಿಗಳು, ಬ್ಯಾಂಕ್ ಅಕೌಂಟ್, ಫೋಟೋ ಗ್ಯಾಲರಿ ಹ್ಯಾಕ್ ಆಗುವ ಸಾಧ್ಯತೆ ಹೆಚ್ಚಿದೆ. ಹೀಗಾಗಿ ಹೊಸ ಆಪ್ಗಳಿಗೆ ಮರುಳಾಗಿ ನಿಮ್ಮ ಪ್ರಾಣಕ್ಕೆ ಅಪಾಯ ತಂದುಕೊಳ್ಳಬೇಡಿ. ಯಾವುದೇ ಆಪ್ ಬಳಸುವ ಮುನ್ನ ಎಚ್ಚರ ವಹಿಸಿ. ಜಿಬ್ಲಿ ಸ್ಟುಡಿಯೋ ಬಳಸುವ ಮುನ್ನ ಮತ್ತಷ್ಟು ಎಚ್ಚರವಿರಲಿ.